ಏನೇ ದೀಪ, ಅವಾಗಿಂದ ಕರೀತಿದ್ದೀನಿ ತಿಂಡಿ ತಿನ್ನು ಹಾಲು ಕುಡಿ ಬಾ ಅಂತ. ಕೇಳಿಸ್ತಿಲ್ವಾ ನಿಂಗೆ? ಬಾ ಬಾ. ಅದೇನ್ ತಿಂಡಿ ಮಾಡಿದ್ಯಮ್ಮ? ಅವಲಕ್ಕಿ ಕಲ್ಸಿದೀನಿ ಕಣೆ. ಅದೊಂದು ಮಹಾ ತಿಂಡಿ, ಅದನ್ನ ತಿನ್ನಕ್ಕೆ ಇಷ್ಟು ಬೊಬ್ಬೆ ಹೊಡಿಬೇಕೇನೋ? ಅದ್ಯಾಕೆ ದೀಪ ಹೀಗೆ ಮಾತಾಡ್ತೀಯಾ? ಸಂಜೆ ಇನ್ನೇನು ತಿಂಡಿ ಮಾಡ್ಲೆ ನಾನು? ನೀನು ಅವಲಕ್ಕಿ ಗಿವಲಕ್ಕಿ ಏನು ಬೇಡ ನನಗೆ. ನಾನು ನನ್ನ ಫ್ರೆಂಡ್ ಜಾನ್ಸಿ ಬರ್ಡೇಗೆ ಹೋಗ್ತಾ ಇದ್ದೀನಿ. ಬೇರೆ ಫ್ರೆಂಡ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಬರ್ತ್ಡೇ ಅಂತ ಅವಾಗಿಂದ ಕುಣಿತಿದೆಯಲ್ಲೇ. ಬರ್ಡೇಗೆ ಹೋಗಿ ಬನ್ನಿ ಅಪ್ಪ, ಅದು ಬೇಡ ಅಂತೀನ ನಾನು? ಅದಕ್ಕೇನೇನು ತಿಂದೆ ಕುಡಿದೆ ವ್ರತ ಮಾಡ್ಕೊಂಡು ಹೋಗ್ಬೇಕಾ? ಅದು ಹಂಗಲ್ಲ ಕಣಮ್ಮ. ಜಾನ್ಸಿ ಡ್ಯಾಡಿ ದೊಡ್ಡ ಮಿಲಿಟರಿ ಆಫೀಸರ್. ಮಗಳಿಗೋಸ್ಕರ ಸ್ಪೆಷಲ್ ಆಗಿ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಈ ಹಾಳು ಮುಳು ಅವಲಕ್ಕಿನೆಲ್ಲ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋದ್ರೆ ಅಲ್ಲಿರೋ ಸ್ಪೆಷಲ್ ಡಿಶಸ್ ಎಲ್ಲ ತಿನ್ಲಿಕ್ಕಾಗತ್ತಾ? ಐಶು ಐಶು ಅಮ್ಮ, ಶ್ರೇಯ ಬಂದ್ಲು, ಕರೀತಿದ್ದಾಳೆ. ಹೋಗ್ಬರ್ತೀವಿ, ಬಾಯ್ ಬಾಯ್. ಹಾಲಾದ್ರೂ ಕುಡ್ಕೊಂಡು ಹೋಗ್ಬೋದಿತ್ತಲ್ಲೇ. ಎಲ್ಲಿ ಕೇಳ್ತೀರಿ ನನ್ನ ಮಾತು? ಆಗ್ಲಿ ರೋಡಲ್ಲಿ ಜಾಗ್ರತೆಯಲ್ಲಿ ಹೋಗಿ ಬನ್ನಿ. ಎಷ್ಟು ಲೇಟ್ ಮರಾಯ್ತು ನೀನು. ನನ್ನ ಕಾದ್ ಸಾಕಾಯ್ತು. ನಾನು ಮೂರು ಸಲ ಪೌಡರ್ ಹಚ್ಕೊಂಡೆ. ಒಂಚೂರು ಲೇಟ್ ಆಯ್ತು ಕಣೆ. ಈಗ ಮತ್ತೆ ನೀನು ಅದೇ ರಾಗ ಎಳಿತಾ ಇರಬೇಡ. ಹೋಗೋಣ ಬಾ. ಆಯ್ಷಾ ಎಲ್ಲೇ? ಬರಲ್ಲೇನೆ ಅವಳು? ಹೋಗೋ ದಾರಿಯಲ್ಲಿ ಸಿಗ್ತೀನಿ ಅಂದಿದ್ದಾಳೆ. ಹೋಗೋಣ, ನಡಿ ನಡಿ. ನಾವು ಹೋಗೋ ದಾರಿಯಲ್ಲಿ ನಿಂತಿರ್ಬೋದು ಅವಳು. ಅವಳು ನಿಂತಿಲ್ಲ ಅಂದ್ರೆ ನಾವು ಬಿಟ್ಟೆ ಹೋಗೋಣ ಕಣೆ. ಅವಳಿಗೆ ಕಾಯ್ತಾ ಕೂರದ್ ಬೇಡ ಈಗ. ಸರಿ ಸರಿ, ಮುಂಚೆ ಲೇಟ್ ಆಗಿದೆ, ಕಾಯ್ಕೊಂಡು ಕೂರಕ್ಕಾಗತ್ತೆ. ಈಗ ನಾವಿಬ್ಬರೇ ಹೋಗೋಣ. ಹಾಯ್ ಫ್ರೆಂಡ್ಸ್, ಬಂದ್ರಾ? ಅವಾಗಿಂದ ವೆಯ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಗಾಡ್, ಈ ಪುಣ್ಯತ್ಗಿತ್ತಿ ಇಲ್ಲೇ ನಿಂತಿದ್ದಾಳಲ್ಲ, ಅಡ್ಡಿಲ್ಲ. ನೀನೇನಾದ್ರೂ ಬಂದಿಲ್ಲ ಅಂದ್ರೆ ನೀನು ಬಿಟ್ಟೆ ಹೋಗೋಣ ಅಂತಿತ್ತು ನಾವು. ಲೇಟ್ ಮಾಡಿರೋದು ನೀವಾ ನಾನಾ? 5 ಗಂಟೆಗೆಲ್ಲ ಕೇಕ್ ಕಟ್ ಮಾಡೋದಂತ ಹೇಳಿದ್ಲಲ್ಲ. ನಾನು 5 ಗಂಟೆಗೆ ರೆಡಿಯಾಗಿ ಬಂದು ಇಲ್ಲಿ ನಿಂತಿದ್ದೀನಿ. ನೀವಿಬ್ರೆ ಲೇಟ್ ಲತೀಫಾಗಳು. ಒಂಚೂರು ಲೇಟ್ ಆಯ್ತು ಕಣೆ. ಈ ಶ್ರೀಯನೇ ಲೇಟ್ ಮಾಡಿದ್ದು. ನೀನು ಬೈಯಂಗಿದ್ರೆ ಅವಳಿಗೆ ಬೈಯಮ್ಮ. ಈಗ ಒಬ್ರಿಗೊಬ್ರಿಗೆ ಬೈತಾ ಕೂತ್ಕೊಳ್ಳೋ ಟೈಮ್ ಅಲ್ಲ. ಹೋಗೋಣ ಬೇಗ ಬನ್ನಿ. ಏ ಐಶು, ಶ್ರೀಯಾ, ಚಂದನ ನಿನ್ನೆ ಸ್ಕೂಲಿಗೆ ಬಂದಿರಲಿಲ್ಲ ಅಲ್ಲ? ಜಾನ್ಸಿ ಹೇಳಿದ್ಲಲ್ಲ ಚಂದನಂಗೂ ಹೇಳಿ ಅವಳನ್ನು ಕರ್ಕೊಂಬನ್ನಿ ಅಂತ. ಇದೇ ದಾರಿಲಿ ಚಂದನನ ಮನೆ ಇರೋದು. ಹೋಗ್ತಾ ಕರ್ಕೊಂಡು ಹೋಗೋಣ. ಜಾನ್ಸಿ ಹೇಳಿದಾಳೆ ಸರಿ, ಆದ್ರೆ ನಾವು ಆ ಚಂದನನ್ ಕರಿಯಕ್ಕೆ ಹೋಗೋದು ಬೇಡ ಈಗ. ಅವಳಿಗೊಂದು ಜಂಬ ಇದೆ, ಅಷ್ಟಿಷ್ಟಲ್ಲ. ಊರಲ್ಲಿ ತಾನೊಬ್ಳೆ ಚೆನ್ನಾಗಿ ಓದೋಳು ಅನ್ನೋ ಥರ ಮಾಡ್ತಾಳೆ. 3 ಹೊತ್ತು ಓದಿದ್ರೆ ಬೇಕಾದ್ರೆ ನಾನು ಕ್ಲಾಸಿಗೆ ಫಸ್ಟ್ ಬರ್ತೇನೆ. ಮೊದಲೇ ಲೇಟ್ ಆಗಿದೆ, ಅವಳನ್ನ ಕರಿಯೋ ಸೀನೆಲ್ಲ ಇಟ್ಕೊಳ್ಳೋದು ಬೇಡ ಈಗ. ಫಸ್ಟ್ ನಡೀರಿ. ಜಾನ್ಸಿ ಕೇಳಿದ್ರೆ ಏನು ಹೇಳದೆ? ಅದು ನಾನು ಏನಾದ್ರು ಹೇಳಿ ಮ್ಯಾನೇಜ್ ಮಾಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಬಾ. ಏ ಅಲ್ಲಿ ನೋಡ್ರೆ ಚಂದನನೇ ಬರ್ತಿದ್ದಾಳೆ. ಹಾಯ್ ಫ್ರೆಂಡ್ಸ್, ಎಲ್ಲ ಸೇರ್ಕೊಂಡು ಯಾವ ಕಡೆ ಹೋಗ್ತಿದ್ದೀರಿ? ಅದು ನಮ್ಮ ಕ್ಲಾಸಿಗೆ ಹೊಸದಾಗಿ ಬಂದಿದ್ದಾಳಲ್ಲ ಜಾನ್ಸಿ, ಅವ್ರ ಮನೇಲಿ ಬರ್ಡೇ ಪಾರ್ಟಿ ಇದೆ, ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಓ ಹೌದಾ? ಚಂದನ ಅವಳು ಹಿಂಗೆ ಇನ್ವೈಟ್ ಮಾಡಲಿಲ್ವಾ? ನಾವೆಲ್ಲ ಅವಳಿಗೆ ಕ್ಲೋಸ್ ಅಲ್ವಾ, ಅದಕ್ಕೆ ನಮಗೆ ಮಾತ್ರ ಇನ್ವೈಟ್ ಮಾಡಿದಾಳೆ ಅನ್ಸತ್ತೆ. ಹಾಗೇನಿಲ್ಲ ಕಣ್ರೆ, ನನಗೂ ಹೇಳ್ತಿದ್ಲೋ ಏನೋ. ನಾನು ನಿನ್ನೆ ಸ್ಕೂಲಿಗೆ ಬಂದಿರಲಿಲ್ಲ ಅಲ್ಲ. ಇರಲಿ, ನನ್ನ ಕಡೆಯಿಂದನೂ ಅವಳಿಗೆ ವಿಷಸ್ ತಿಳಿಸ್ಬೇಡಿ. ಇದೇನೆ ಚಂದನ ನಿನ್ನ ಕೈಯಲ್ಲೇ? ಅದು ನಮ್ಮನೇಲಿ ಹಸುಗಳನ್ನು ಸಾಕಿದೀವಲ್ಲ, ದಿನಾಲೂ ನಾನು ಹೋಟ್ಲಿಗೆ ಹಾಲು ಹಾಕಕ್ಕೆ ಹೋಗ್ತೀನಿ ಕಣೆ. ಹಾಲು ಕೊಟ್ಟು ಬರ್ತಾ ಇದ್ದೇನೆ. ಸರಿ ಸರಿ, ನಾವು ಹೋಗೋಣ. ಇವಳ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಲೇಟ್ ಆಗತ್ತೆ. ಏ ಆಯ್ಷಾ, ಐಶು, ಒಂದು ನಿಮಿಷ ನಿಲ್ರೆ. ಹೋಟ್ಲ್ ಅಂಕಲ್ ಉಳ್ದಿತ್ತಂತ ಬೋಂಡ ವಡೆ ಪಕೋಡನ್ನೆಲ್ಲ ಕಟ್ಕೊಟ್ಟಿದ್ದಾರೆ. ಸುಮಾರಿದೆ. ನಮ್ಮನೇಲಿ ಇಷ್ಟೊಂದು ತಿನ್ನೋರು ಬೇರೆ ಯಾರಿಲ್ಲ. ಬಂದ್ರೆ ಒಂದೊಂದು ತಿನ್ಕೊಂಡು ಹೋಗ್ರೆ. ಬೇಡ ಬೇಡ, ಈ ಲೋಕಲ್ ಹೋಟ್ಲಿಂದೆಲ್ಲ ನಾನು ತಿನ್ನಲ್ಲಪ್ಪ. ಅವತ್ತೊಂದಿನ ನೀನೇ ಹೇಳ್ತಿದ್ಯಲ್ಲೇ, ನಮ್ಮಪ್ಪ ಹೋಟ್ಲಿಂದ 50 ರೂಪಾಯಿ ವಡೆ ಕಟ್ಸ್ಕೊಂಡು ಬಂದಿದ್ರು, ತುಂಬ ರುಚಿ ಇತ್ತು ತಿನ್ನಕ್ಕೆ ಅಂತ. ಅದು ಅವತ್ತಿನ ಕತೆ. ಈಗ ಆ ಕತೆ ಎಲ್ಲ ಬೇಕಾ ನಿಂಗೆ? ಬೇಡ ಕಣೆ, ಆ ಹೋಟ್ಲು ಕಾಟು ಮೋಟು ತಿಂಡಿ ಎಲ್ಲ ಬೇಕಾಗಿಲ್ಲ. ಬೇಗ ಬೇಗ ಹೋಗೋಣ ನಾವು. ಈ ಶಾಂತಿ ಪುರಾಣ ಇದ್ದಿದ್ದೆ. ಸರಿ ಕಣ್ರಮ್ಮ, ಸರಿ. ಬೇಡ ಅಂದರೆ ಬಿಡಿ, ನಮ್ಮ ಪಕ್ಕದ ಮನೆ ಮಕ್ಕಳಿಗೆಲ್ಲ ಹಂಚ್ಕೊಡ್ತೀನಿ ನಾನು. ಈ ಚಂದನ ಎಂತ ಕರು ಸಿಕ್ಕಿದ್ಲೇನೋ. ಮೊದಲೇ ಲೇಟ್ ಆಗಿತ್ತು, ಇನ್ನು ನಮಗೆ ಲೇಟ್ ಮಾಡಿಸಿದ್ಲು. ಪಾಪ ಚಂದನ, ಅವಳಿಗೂ ನಾವು ಹೇಳಿ ಕರ್ಕೊಂಡು ಹೋಗ್ಬೋದಿತ್ತು. ಪಾಪ ಅಂತೆ ಪಾಪ, ಅವಳು ಭಾರಿ ಜೋರಿದ್ದಾಳೆ. ಅವಳಿಗೆ ಪಾಪ ಅಂದರೆ ನಮಗೆ ಪಾಪ ಸುತ್ಕೊಳತ್ತೆ. ಬರ್ಡೇ ಪಾರ್ಟಿನ ನಾವೇ ಎಂಜಾಯ್ ಮಾಡಿ ನಾಳೆ ಅದ್ರ ಬಗ್ಗೆ ಚಂದನಂಗೆ ಹೇಳಿ ಅವಳು ಹೊಟ್ಟೆ ಉರ್ಸೋಣ. ಮಾತಾಡ್ತಾ ಮಾತಾಡ್ತಾ ಜಾನ್ಸಿ ಮನೆನೇ ಬಂತು ನೋಡ್ರೆ. ಜಾನ್ಸಿ ಮನೆ ಒಳ್ಳೆ ಅರಮನೆ ಇದ್ದಂಗಿದೆ ಅಲ್ಲಿ ನೋಡಿ. ಸೆಕ್ಯೂರಿಟಿ ಗಾರ್ಡ್ ಬೇರೆ ನಿಂತಿದ್ದಾರೆ. ನಿಲ್ಲಿ ಬಿಡೆ, ಅದಕ್ಕೇನ ಕೇಳಿದ್ರೆ ನಾವು ಹೇಳೋಣ ನಾವೆಲ್ಲ ಜಾನ್ಸಿ ಕ್ಲೋಸ್ ಫ್ರೆಂಡ್ಸ್ ಅಂತ. ಯಾರಮ್ಮ ನೀವು? ಒಳ್ಳೆ ಕುರಿ ನುಗ್ದಂಗೆ ನುಗ್ತಿದ್ದೀರಾ.
ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಾವು ಜಾನ್ಸಿ ಕ್ಲೋಸ್ ಫ್ರೆಂಡ್ಸ್. ಅವಳೇ ನಮಗೆ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿರೋದು. ದಾರಿ ಬಿಡ್ರಿ, ನಮಗೆ ಜಾಸ್ತಿ ಮಾತಾಡಿದ್ರೆ ಜಾನ್ಸಿನ್ ಕರೆದು ಅವ್ರ ಅಪ್ಪನ ಹತ್ರ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಅದ್ಯಾಕೆ ಸರ್ ಹೀಗೆ ನಗಾಡ್ತಿದ್ದೀರಾ? ಅದ್ಯಾಕ್ರಿ ಒಳ್ಳೆ ರಾಕ್ಷಸರ ತರ ನಗಾಡ್ತೀರಾ? ಇನ್ನೇನ್ ಮಾಡೋದ್ರಮ್ಮ ನಿಮ್ಮ ಅವಸ್ಥೆಗೆ? ನೀವೇನ್ ತಮಾಷೆ ಮಾಡ್ತೀರಾ? ನಮ್ಮ ಅವಸ್ಥೆಗೆ ಏನಾಗಿದೆ? ಬರ್ಡೇ ಸೆಲೆಬ್ರೇಷನ್ ಎಷ್ಟು ಗಂಟೆಗೆ ಅಂತ ಹೇಳಿದ್ದು? ಜಾನ್ಸಿ 5 ಗಂಟೆಗೆ ಬನ್ನಿ ಅಂತ ಹೇಳಿದ್ಲು. ಈಗ ಎಷ್ಟು ಗಂಟೆ? ಈಗ ಒಂದು 5:45 6 ಗಂಟೆ ಆಗಿರ್ಬೋದು. ಅವ್ರು ಹೇಳಿದೆಷ್ಟೊತ್ತಿಗೆ, ನೀವು ಬರ್ತಿರೋದೆಷ್ಟೊತ್ತಿಗೆ? ಜಾನ್ಸಿ 5 ಗಂಟೆಗೆ ಬರಕ್ ಹೇಳಿದ್ಲು. ಆದ್ರೆ ನಾವೆಲ್ಲ ಬರ್ದೆ ಅವಳು ಕೇಕ್ ಕಟ್ ಮಾಡಲ್ಲ, ನಮ್ಗೆ ವೇಟ್ ಮಾಡ್ತಾಳೆ. ದೇವ್ರು ಕೊಟ್ರು ಪೂಜಾರಿ ಬಿಡಲ್ಲ ಅನ್ನೋ ಹಂಗೆ ನಿಮ್ದೇನ್ರಿ ರಗ್ಲೆ? ದಾರಿ ಬಿಡ್ರಿ. ನಮ್ದಣಿ ತುಂಬಾನೇ ಸ್ಟ್ರಿಕ್ಟ್. ಡಿಸಿಪ್ಲಿನ್ ಅಂದ್ರೆ ಅವರು ಅಂದ್ರೆ ಡಿಸಿಪ್ಲಿನ್. ಅವರು ಟೈಮ್ ತಪ್ಪಿ ಯಾವ ಕೆಲಸನೂ ಮಾಡಲ್ಲ. 5 ಗಂಟೆ ಅಂದ್ರೆ 5 ಗಂಟೆ, ಸರಿಯಾಗಿ 5 ಗಂಟೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮುಗಿಸಿದ್ದಾರೆ. ಆಮೇಲೂ ದೊಡ್ಡ ಮನ್ಸು ಮಾಡಿ 10 ನಿಮಿಷ ಬರೋರಿಗೋಸ್ಕರ ವೆಯ್ಟ್ ಮಾಡಿದ್ದಾರೆ. ನೀವ್ಯಾರೂ ಬರಲಿಲ್ಲ. ಆರ್ಡ್ರ್ ಕೊಟ್ಟು ತರಿಸಿರೋ ತಿಂಡಿ ಜ್ಯೂಸ್ ಎಲ್ಲ ಅನಾಥಾಶ್ರಮದ ಮಕ್ಳಿಗೆ ಕಳಿಸ್ಕೊಟ್ಟು ಫ್ಯಾಮಿಲಿ ಸಮೇತ ಹೊರಗೆಲ್ಲ ಹೋಗಿದ್ದಾರೆ. ಯಾರು ಬಂದರೂ ಒಳಗೆ ಬಿಡಬೇಡ ಅಂತ ಸ್ಟ್ರಿಕ್ಟಾಗಿ ನಂಗೆ ಆರ್ಡ್ರ್ ಮಾಡಿದ್ದಾರೆ. ಮಹಾತಾಯರ, ನೀವೆಲ್ಲ ಬಂದಂಗೆ ವಾಪಸ್ ದಯಮಾಡಿಸ್ಬೋದು.